ಮೂರನೇ ವಾರ ನಮ್ಮ ಸೈಟ್ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಿತ್ತು. ಮತ್ತೆ ನಾನು ಇನ್ನೊಂದು ಸೈಟ್ ಇತ್ತು, ಅದನ್ನ ಸೇಲ್ಗೆ ಇಟ್ಟಿದ್ದು. ಅದು ತುಂಬಾ ದಿನದಿಂದ ಆಗ್ತಾನೆ ಇರಲಿಲ್ಲ. ಬಟ್ ಇವತ್ತೇ ಫೋನ್ ಬಂತು ನನಗೆ, ಸೇಲ್ಗೆ ರೆಡಿ ಆಗಿದ್ದಾರೆ ತಗೊಳಕ್ಕೆ. ಕಾಲ್ ಬಂದಿದೆ ಸರ್, ನಾನು ತುಂಬಾ ಖುಷಿ ಆಗ್ತದೆ. ಪ್ರಕೃತಿಯೊಡಲಲ್ಲಿ ರಾಯರ ನಾಮವೇ ಅನುರಣಿಸಿ ಭಕ್ತ ಕೋಟಿಯೇ ದರ್ಶನ ಬಯಸಿದೆ ಕೃಪೆದೋರು ಗುರು ನೀ ಹರಸಿ. ದ್ವೈತ ವೇದಾಂತ ದಿವ್ಯ ಚೇತನ ವೇದ ಮೂರ್ತಿ ಗುರುರಾಯ. ದ್ವೈತ ವೇದಾಂತ ದಿವ್ಯ ಚೇತನ ವೇದ ಮೂರ್ತಿ ಗುರುರಾಯ. ಆರ್ತಿಪ ಭಕ್ತರ ಉದ್ಧಾರ ಗೈಯುವ ಶ್ರೀಹರಿ ಸಂಕಲ್ಪ ಪರಿಪೂರ್ಣ. ಸತ್ಯಲೋಕದ ಬ್ರಹ್ಮನಿಷ್ಠರೇ ಕರ್ಮದೇವ ಶಂಕುಕರ್ಣ. ಮೂಲ ರಾಮರ ಸೇವೆಯ ಬಯಸಿ ಅವತರಿಸಿದ ಶ್ರೀ ಜ್ಞಾನಪೂರ್ಣ. ನನ್ನ ಹೆಸರು ಚಂದ್ರಕಲಾ ಅಂತ. ನಾವು ಬೆಂಗಳೂರಲ್ಲಿ ಇರೋದು, ಧ್ವಂಸಂದ್ರದಿಂದ ಬರ್ತಾ ಇರೋದು, ಚೆಂಬೇನಹಳ್ಳಿಯಿಂದ. ನಾನು 3 ವರ್ಷದಿಂದ ಅನ್ಕೊಂಡಿದ್ದೆ, ಯಾವ ಕೆಲ್ಸನೂ ಆಗಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನನಗೆ 3 ವಾರದಲ್ಲೇ ನಾನು ಒಂದ್ ಸೈಟ್ ತಗೋಬೇಕು ಅನ್ಕೊಂಡಿದ್ದೆ ಬೆಂಗಳೂರಲ್ಲಿ. 3 ವಾರದಲ್ಲಿ ನಂಗೆ ಆಯ್ತು. ಬರ್ತೇನೆ ಅಲ್ಲೇ ಇರು ಅಂತ ನಿಂತ್ಕೊಂಡು ಗೊತ್ತಾಯ್ತು ನನಗೆ. ತುಂಬಾ ಒಳ್ಳೇದಾಗಿದೆ ಈ ದೇವಸ್ಥಾನಕ್ಕೆ ಬಂದ್ಮೇಲೆ. ಇನ್ನ ನಾನು ನನ್ನ ಜೀವ ಇರೋವರೆಗೂ ಬರ್ತಾ ಇರ್ತೀನಿ. ಇನ್ನ ಕೇಳ್ಕೊಂಡು ತುಂಬಾ ಇದೆ ನನ್ನ ರಾಯನ. ಅದೆಲ್ಲ ಕೊಟ್ಟರೆ ನಾನು ಬಿಡ್ತಾನೆ ಇರ್ತೀನಿ ದೇವಸ್ಥಾನ. ದೇವ್ರು ಏನು ಎಲ್ಲರೂ ಅಂದ್ಕೊಂಡದ್ ಎಲ್ಲರಿಗೂ ದೇವ್ರು ಕೊಡ್ತಾ ಇದೆ. ನಾವು ಕಾಯಿ ಸಂಕಲ್ಪ ಮಾಡಿದ್ವಿ 9ನೇ ವಾರ. ಈ ಸ್ವಾಮೀಜಿನ ಕೇಳ್ದು ಕಾಯಿ ಸಂಕಲ್ಪ ಮಾಡ್ಬೇಕು ಅಂತ ಹೇಳಿರು. ಕಾಯಿ ಸಂಕಲ್ಪ ಮಾಡಿದ್ವಿ, ಕಾಯಿ ತಗೊಂಡು ಕಟ್ಟಿದ್ವಿ, ನಾನು ನನ್ನ ಮಗಳು. ನಾವ್ ಅಂದ್ಕೊಂಡಿದ್ ಆಗ್ತಾ ಇದೆ. ಅದೆಲ್ಲ ಇಲ್ಲ ಸರ್, ರಾಯರಿದ್ದಾರೆ. ರಾಯರಿಲ್ಲ ಅಂದ್ರೆ ಇಷ್ಟೊಂದ್ ಜನ ಬರ್ತಾ ಇರ್ಲಿಲ್ಲ. ಅವ್ರು ಏನ್ ಅನ್ಕೊಂಡಿದಾರೆ ಅದೆಲ್ಲ ಆಗ್ತಾ ಇದೆ. ಒಂದೊಂದೇ ಆಗ್ತಾ ಇದೆ. ರಾಯರಿದ್ದಾರೆ ಸರ್. ತುಪ್ಪು ದೀಪನೂ ಹಚ್ತಾ ಇದೀವಿ ಸರ್. 21 ವಾರ ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ತುಪ್ಪು ದೀಪ ಹಚ್ಚಿ 30 ರೌಂಡ್ ಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ 16 ರೌಂಡ್ ಪ್ರದಕ್ಷಿಣೆ ಮಾಡಿ ಹೋಗ್ತಾ ಇದೀವಿ ಸರ್. ವಾರ ಬರ್ತೀವಿ. 3 ವರ್ಷದಿಂದ ಬೆಂಗಳೂರಿಗೆ ಬಂದಂಗಿಂದ ಸುತ್ತಿದೀವಿ. ಸೈಟ್ ಎಲ್ಲೂ ಸಿಕ್ಕಿಲ್ಲ. ಇನ್ನೇನ್ ಆಗ್ತಾ ಅನ್ನಂಗೆ ಹೋಗ್ಬಿಡೋದು. ಇಲ್ಲಿ ಬಂದ್ 3 ವಾರ ಸೈಟ್ ಆಗಿದ್ವಿ. ನಮ್ಗೆ ರಿಜಿಸ್ಟ್ರೇಷನ್ ಆಯ್ತು. ನಂಗೆ ಇದೆಲ್ಲ ತುಂಬಾ ಖುಷಿ ಆಗ್ತೈತೆ. ಇನ್ನ ವಾರ ಬರ್ಬೇಕು ಅಂತ ಅನಿಸ್ತೈತೆ. 1 ವಾರ ಬಂದಿಲ್ಲ ಅಂದ್ರೆ ಒಂಥರ ಇರಕ್ಕೆ ಆಗಲ್ಲ, ಬರ್ಲೇಬೇಕು ದೇವಸ್ಥಾನಕ್ಕೆ ಅನ್ಸುತ್ತೆ.